ದೆಹಲಿಯಲ್ಲಿ ನಡೀತಿರ್ತಕ್ಕಂಥ ಸ್ಟೂಡೆಂಟ್ ಪ್ರೊಟೆಕ್ಟಿವ್ ಹೆಸರಿನಲ್ಲಿ ಇವತ್ತು ಸಿಜೆಪಿ ಪಕ್ಷದವರು ಎಂತ ಅಲ್ಕಟ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ಇಡೀ ದೇಶವನ್ನೇ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಜಾತಿ ಧರ್ಮಗಳ ವಿರುದ್ಧ ಜಗಳವನ್ನು ತಂದಿಡ್ತಾ ಇದ್ದಾರೆ. ಸ್ಟೂಡೆಂಟ್ಗೆ ಅನ್ಯಾಯವಾಗ್ತಿದೆನಾ, ರೈತರಿಗೆ ಮೋಸವಾಗ್ತಿದೆ ಅಂತ ಹೇಳಿ ಇವತ್ತು ತಮ್ಮ ಪಕ್ಷದ ಬೆಳೆನ ಬೇಯಿಸ್ಕೊಂಡ್ ತಿಂತಿದ್ದಾರೆ. ನೀಟ್ ಕ್ವಶನ್ ಪೇಪರ್ ಲೀಕ್ ಅಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ಇಡೀ ದೇಶವೇ ಒಡೆಯೋ ಕೆಲಸ ಮಾಡ್ತಿದ್ದಾರೆ. ಅಲ್ಲ, ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಿರೋ ಬಗ್ಗೆ ಕೇಳಲಿ, ಬೇಡ ಅಂತಿಲ್ಲ. ಇವರು ಅದನ್ನಿಟ್ಟುಕೊಂಡು ಇವತ್ತು ಧರ್ಮಗಳ ವಿರುದ್ಧ ಜಗಳವನ್ನು ತಂದಿಡ್ತಿದ್ದಾರೆ. ಸ್ಟೂಡೆಂಟ್ಸ್ ಅನ್ಯಾಯವಾಗಿರೋದ್ರ ಬಗ್ಗೆ ಶಾಂತ ರೀತಿಯಿಂದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ಇಡೀ ದೆಹಲಿನೇ ದಗ ಅನ್ನೋ ತರ ಮಾಡಿದ್ದಾರೆ. ಅಷ್ಟಕ್ಕೂ ಅಲ್ಲಿ ನಿಜವಾಗ್ಲೂ ಸ್ಟೂಡೆಂಟ್ಸ್ ಏನ ಇರೋದು, ಇಲ್ಲ ಸ್ಟೂಡೆಂಟ್ಸ್ ಹೆಸರಲ್ಲಿ ಗುಂಡಗಳು ಸೇರಿದ್ದಾರೆ. ಅಲ್ಲಿ ಈ 3 ವೀಕ್ಸ್ ಇಂದ ಸ್ಟೂಡೆಂಟ್ಸ್ ಬಗ್ಗೆ ಯಾವುದೇ ಮಾತುಕತೆ ಆಗಿಲ್ಲ. ಸ್ಟೇಜ್ ಮೇಲೆ ನಿಂತು ಟೀಕೆಗಳು ನಗಾಡ್ತಿದ್ದಾರೆ ಯಾಕೆ, ಹಿಂದೂ ದೇವರುಗಳನ್ನು ಅವಾಚ್ಯ ಪದಗಳಿಂದ ಬಳಸ್ತಿದ್ದಾರೆ ಯಾಕೆ, ಆ ಹೋರಾಟದಲ್ಲಿ ಅನ್ಯಾಯವಾಗಿರೋ ಬಗ್ಗೆ ಮಾತ್ರ ಇರಬೇಕು, ಜಮ್ಮು ಕಾಶ್ಮೀರ ಬಗ್ಗೆ ಯಾಕೆ ಬಂತು, ಆ ಹೋರಾಟದಲ್ಲಿ ದೇಶ ದ್ರೋಹಿಗಳು ಯಾಕೆ ಜೈಕಾರ ಆಗ್ತಿದ್ದಾರೆ, ಆ ಹೋರಾಟದಲ್ಲಿ ಇರುವವರ ಹಿಂದೆ ಕೈ ಜೋಡಿಸಿರುವವರಾದ್ರೂ ಯಾರು, ನಿಮಗೆ ಅಷ್ಟಕ್ಕೂ ಫಂಡ್ ಎಲ್ಲಿಂದ ಬರುತ್ತಿದೆ? ಈ ಸಿಜೆಪಿ ಪಾರ್ಟಿಯವರು ಎಲ್ಲರೂ ದೇಶದ್ರೋಹಿಗಳೇ ಜನರೇ. ಅವರು ನಮ್ಮ ದೇಶದ ದಿಕ್ಕನ್ನೇ ಬದಲಾಯಿಸುತ್ತಾ ಇದ್ದಾರೆ. ಅಲ್ಲಿ ಇರುವಂತವರು ಆಲ್ಮೋಸ್ಟ್ ಟೆರರಿಸ್ಟ್ ಗೆ ಸಂಬಂಧಪಟ್ಟವರು. ಯಾರ್ಯಾರು ಇದರಲ್ಲಿ ಸ್ಟೂಡೆಂಟ್ಸ್ ಭಾಗವಹಿಸಿದಾರಲ್ವಾ, ಆದಷ್ಟು ಅದರಿಂದ ಹೊರಗಡೆ ಬಂದು ಬಿಡಿ, ಇಲ್ಲಾಂದ್ರೆ ಈ ಸಿಜೆಪಿ ಪಕ್ಷದವರು ನಿಮ್ಮನ್ನ ಜೀವನನೇ ನಾಶ ಮಾಡಿಬಿಡ್ತಾರೆ. ಅಷ್ಟಕ್ಕೂ ಈ ಸಿಜೆಪಿ ಪಕ್ಷ ಎಲ್ಲಿಂದ ಹುಟ್ಟಿಕೊಂತು, ಇದರ ಅಡ್ಮಿನ್ ಯಾರು ಗೊತ್ತಾ? ಅವರ ಹೆಸರು ಅಭಿಜಿತ್ ದೀಪ್ಕೆ ಅಂತ. ಅಲ್ಲ, ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನಿರುದ್ಯೋಗಿಗಳನ್ನ ಜಿರಳೆಗೆ ಹೋಲಿಸಿದರು. ಆ ಹೇಳಿಕೆ ನಂತರನೇ ಮೇ 2026ರಲ್ಲಿ ಈ ಸಿಜೆಪಿ ಪಕ್ಷ ಸ್ಥಾಪನೆ ಆಯಿತು. ಬಟ್ ಇವರು ಇದನ್ನು ಯಾವ ರೀತಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಅಂದ್ರೆ, ಇವತ್ತು ಎಲ್ಲಾ ದೇಶದ್ರೋಹಿಗಳು ಸೇರಿಕೊಂಡು ಇಡೀ ದೇಶವೇ ಒಡೆಯೋ ಕೆಲಸ ಮಾಡ್ತಿದ್ದಾರೆ. ಯಾವ ಸಿಜೆಪಿ ಪಕ್ಷ, ಯಾವ ಬಿಜೆಪಿ ಪಕ್ಷ ರೀ? ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಸಿಗಬೇಕು. ಇದೇ ಕಾರಣ ಇಟ್ಟುಕೊಂಡು ಇವತ್ತು ದೇಶದ್ರೋಹಿಗಳು ದೇಶದಲ್ಲೆಲ್ಲ ಗಲಭೆನ ಉಂಟು ಮಾಡ್ತಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ತಲುಪಿದ್ದಾರೆ ಇವರು. ಇವತ್ತು ಬೇರೆ ಸ್ಟೇಟ್ ಗಳಿಂದ ಇನ್ನೂ ಜನರನ್ನ ಕರೆಸ್ತಿದ್ದಾರೆ. ಪಂಜಾಬಿನ ರೈತರನ್ನ ಹೋರಾಟಕ್ಕೆ ತರ್ತಾ ಇದ್ದಾರೆ. ಎಲ್ಲಿ ಸ್ಟೂಡೆಂಟ್ ಪ್ರೊಟೆಕ್ಟಿವ್, ಯಾವ ಜಮ್ಮು ಕಾಶ್ಮೀರ, ಯಾವ ರೈತರು? ಸರ್ಕಾರನ ದೇಶವನ್ನೇ ಹಾಳು ಮಾಡೋಕೆ ಏನೇನ್ ಪ್ಲಾನ್ ಮಾಡ್ತಿದೆ ನೋಡಿ. ಇಷ್ಟಕ್ಕೆಲ್ಲ ಕಾರಣ ಒಂದೇ, FCRA ಬಿಲ್. ಈ ರೂಲ್ ಜಾರಿಗೆ ತರೋದ್ರಿಂದ ಈ ಸಿಜೆಪಿ ಪಕ್ಷದವರಿಗೆ ಏನ್ ತೊಂದರೆ ಆಗ್ತಿದೆಯೋ ಗೊತ್ತಿಲ್ಲ. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕಂತ ಇವತ್ತು ಸ್ಟೂಡೆಂಟ್ ಪ್ರೊಟೆಕ್ಟಿವ್ ಹೆಸರಿನಲ್ಲಿ ರೈತರನ್ನ ತಂದು ಇವತ್ತು ಅಡ್ಡ ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಬಳಸ್ತಾ ಇದ್ದಾರೆ ನೋಡಿ. ಅದರಲ್ಲಿ ಯಾರ್ಯಾರು ಆದಷ್ಟು ಇನ್ವಾಲ್ವ್ ಆಗಿದಾರಲ್ವ, ಅದರಿಂದ ಹೊರಗಡೆ ಬಂದ್ರೆ ನಿಮಗೆ ಒಳ್ಳೇದು. ಇಲ್ಲಾಂದ್ರೆ ದೇಶದ್ರೋಹಿಗಳ ಜೊತೆ ನೀವು ದೇಶದ್ರೋಹಿ ಪಟ್ಟಣ ಕಟ್ಟಿಕೊಂಡು ದೇಶ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದು ಹೋಗುತ್ತೆ. ಆ ಸಿಜೆಪಿ ಪಕ್ಷದವ್ರ ಜೊತೆ ಸೇರ್ಕೊಂಡು ಇವತ್ತೆಲ್ಲ ಜೀವನ ಹಾಳು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವರು ಪ್ರತಿಯೊಂದು ಬಿಜೆಪಿ ವಿರುದ್ಧ ಪಾರ್ಟಿಯಾಗಿ ಏನೇನ್ ಸಂಚು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ಆ ಸ್ಟೇಜ್ ಮೇಲೆ ನಮ್ಮ ಹಿಂದೂ ಬಗ್ಗೆ ಟೀಕೆಗಳು ಯಾವ ತರ ಆಗಿದೆ ಅಂತಂದ್ರೆ, ಅಂತವರಿಗೆ ದೇಶದ್ರೋಹಿ ಪಟ್ಟ ಕಟ್ಟೋದ್ರಲ್ಲಿ ಯಾವ್ದಿಲ್ಲ. ನಮ್ಮ ದೇಶಾಭಿಮಾನಿ ಯಾವ ತರ ಇರ್ಬೇಕಪ್ಪ ಅಂದ್ರೆ, ವ್ಯವಸ್ಥೆಯನ್ನ ಬೇಕಾದ್ರೆ ದ್ವೇಷಿಸಿ, ದೇಶವನ್ನಲ್ಲ. ನಾನು ವಿದ್ಯಾರ್ಥಿಗಳ ಪರ ಇದ್ದೇನೆ, ನಾನು ನ್ಯಾಯದ ಪರ ಇದ್ದೇನೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ರಾಜಕೀಯ ವೇದಿಕೆಯಾಗಿ ಅಥವಾ ನನ್ನ ಧರ್ಮದ ವಿರುದ್ಧ ಹೇಳಿಕೆಗಳ ವೇದಿಕೆಯಾಗಿ ಬಳಸುವ ಯಾವುದೇ ವೇದಿಕೆಯನ್ನು ನಾನು ಬೆಂಬಲಿಸುವುದಿಲ್ಲ. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಿಸುವ ತುಣುಕುಗಳನ್ನಷ್ಟೇ ನೋಡುತ್ತಿದ್ದೀರಿ, ನಿಜವಾದ ಚಿತ್ರವನ್ನಲ್ಲ. ಈ ಹೋರಾಟದ ಮೂಲ ಉದ್ದೇಶ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧವಾಗಿರಬೇಕೆ ಹೊರತು ಯಾವುದೇ ಧರ್ಮವನ್ನು ಗುರಿಯಾಗಿಸುವುದಲ್ಲ ಅಥವಾ ಜನರ ದಿಕ್ಕನ್ನು ತಪ್ಪಿಸುವುದನ್ನಲ್ಲ. ನ್ಯಾಯದ ಪರ ನಿಲ್ಲಿ, ವಿದ್ಯಾರ್ಥಿಗಳ ಪರ ನಿಲ್ಲಿ. ದ್ವೇಷ ಮತ್ತು ರಾಜಕೀಯ ಅಜೆಂಡಾಗಳ ನಡುವೆ ನಿಜವಾದ ಸಮಸ್ಯೆ ಮಣ್ಣಾಗಲು ಬಿಡಬೇಡಿ. ನಾನು ಯಾವುದೇ ರಾಜಕೀಯ ಪಕ್ಷವನ್ನು ಬೆಂಬಲಿಸುತ್ತಿಲ್ಲ. ನನ್ನ ಮೊದಲ ಆದ್ಯತೆ ನನ್ನ ದೇಶ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ನ್ಯಾಯಸಮ್ಮತ ತನಿಖೆ ಮತ್ತು ನ್ಯಾಯ ದೊರೆಯುವಿಕೆ ಎಂಬ ನಿಲುವಿನಲ್ಲಿದ್ದೇನೆ. ಸಮಾಜವು ನಿಮ್ಮನ್ನು ವಿಭಜಿಸಲು ಅವಕಾಶ ಕೊಡಬೇಡಿ. ನಿಜವಾದ ಸಮಸ್ಯೆಯ ಮೇಲೆ ನಮ್ಮ ಗಮನ ಇರಲಿ, ಈ ದೇಶದ್ರೋಹಿ ಸಿಜೆಪಿ ಪಕ್ಷದ ಮೇಲೆ ಅಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಇನ್ನು ಮುಂದೆ ಏನಾದ್ರು ಅಪ್ಡೇಟ್ ಬಂದ್ರೆ ನಿಮಗೆ ತಿಳಿಸ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾನು ಬಿಟ್ಟರೆ ಟಕ್ಕನ ನೋಟಿಫಿಕೇಶನ್ ಬರುತ್ತೆ.